ಗಾಯಾಳುವಿನ ಜೀವ ಸಂರಕ್ಷಣೆ ಮತ್ತು ರೋಗಿಗೆ ಅನಿವಾರ್ಯತೆಯಾದ ಸಂದರ್ಭದಲ್ಲಿ ನೀಡಲ್ಪಡುವ ರಕ್ತವನ್ನು ದಾನವಾಗಿ ನೀಡುವ ಮಹತ್ವದ ಸೇವೆ ಕೈಗೊಳ್ಳುವ ರಕ್ತದಾನಿಗಳೇ ನಿಜವಾದ ಸೂಪರ್ ಹೀರೋಗಳಾಗಿದ್ದಾರೆ ಎಂದು ರೋಟರಿ ಮಿಸ್ಟಿ ಹಿಲ್ಸ್ ನಿರ್ದೇಶಕ ಅನಿಲ್ ಹೆಚ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿಯ ರೋಟರಿ ಸಭಾಂಗಣದಲ್ಲಿ ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆಯ 7ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆದು ಉದ್ಘಾಟಿಸಿದ ಅನಿಲ್ ಹೆಚ್ಟಿ, ಸಮಾಜಮುಖಿಯಾದ ಮಾನವನಿಗೆ ಎಲ್ಲ ರೀತಿಯಲ್ಲಿಯೂ ತೃಪ್ತಿ ನೀಡಬಲ್ಲ ಕಾರ್ಯವಾಗಿ ರಕ್ತದಾನದಂಥ ಸೇವೆ ಕಂಡುಬರುತ್ತದೆ. ರಕ್ತದಾನದ ಮೂಲಕ ದಾನಿಯು ಮತ್ತೊಂದು ಜೀವವನ್ನು ಸಂರಕ್ಷಿಸುತ್ತಾನೆ. ಈ ನಿಟ್ಟಿನಲ್ಲಿ ದೇವರು ಕೂಡ ಮೆಚ್ಚುವ ಕೆಲಸ ಮಾಡಿ ರಕ್ತವನ್ನು ಸಕಾಲಿಕವಾಗಿ ಪಡೆದು ಜೀವ ಉಳಿಸಿಕೊಳ್ಳುವವನ ಪಾಲಿಗೂ ದಾನಿ ದೇವರಂತೆ ಕಾಣುತ್ತಾನೆ. ರಕ್ತದಾನಿಗಳೇ ಈ ಸಮಾಜದಲ್ಲಿ ನಿಜವಾದ ಸೂಪರ್ ಹೀರೋಗಳಾಗಿದ್ದಾರೆ ಎಂದು ಅಭಿಪ್ರಾಯಪಟ್ರು. ಜಗತ್ತು ಆಧುನಿಕ ತಂತ್ರಜ್ಞಾನಗಳ ನೆರವಿನಿಂದ ಎಷ್ಟೇ ಮುಂದುವರೆದಿದ್ರೂ ಇಂದಿಗೂ ಕೃತಕ ರೀತಿಯಲ್ಲಿ ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಹೀಗಾಗಿಯೇ ರಕ್ತಕ್ಕೆ ಮಹತ್ವ ಎಂದೆಂದೂ ಇರುತ್ತದೆ. ಸರ್ಕಾರ ರಕ್ತದಾನಕ್ಕೆ ಸಾಕಷ್ಟು ಪ್ರಚಾರ ಕೈಗೊಂಡಿದ್ರೂ ಅನೇಕರಲ್ಲಿ ರಕ್ತದಾನದ ಕುರಿತು ಆತಂಕ ಇನ್ನೂ ಇದೆ. ಇಂಥ ಭಯವನ್ನು ಹೋಗಲಾಡಿಸುವ ಕೆಲಸಗಳು ಸಂಘ ಸಂಸ್ಥೆಗಳಿಂದ ಆಗಬೇಕೆಂದು ಕರೆ ನೀಡಿದ್ರು. ಸಮಾಜ ಸೇವಾ ಕಾರ್ಯಗಳಲ್ಲಿ ಸಂಘ ಸಂಸ್ಥೆಗಳ ನಡುವೆ ಪೈಪೋಟಿಗಿಂತ ಯಾರು ಹೆಚ್ಚಿನ ಮಾನವೀಯ ಸೇವೆ ಮಾಡುತ್ತಾರೆ ಎಂಬ ಆತ್ಮತೃಪ್ತಿಯೇ ಆದ್ಯತೆಯಾಗಬೇಕೆಂದು ಅನಿಲ್ ಅಭಿಪ್ರಾಯಪಟ್ರು. ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಅತ್ಯಗತ್ಯವಾಗಿದ್ದಾಗ ಅಂತಹ ಅನಿವಾರ್ಯ ಸಂದರ್ಭದಲ್ಲಿ ಯಾರು ಇನ್ನೊಬ್ಬನಿಗೆ ರಕ್ತವನ್ನ ಕೊಡ್ಲಿಕ್ಕೆ ಮುಂದಾಗ್ತಾನೋ ಎಲ್ಲ ದಾನಿಗಳಿಗಿಂತ ದೊಡ್ಡ ದಾನಿ ಆಗ್ತಾನೆ. ಯಾಕಂದ್ರೆ ರಕ್ತವನ್ನು ನಾವು ಕೃತಕತೆಯಿಂದ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ಆರ್ಟಿಫಿಷಿಯಲ್ ಆಗಿ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಹೇಳ್ತೀವಿ ಇವತ್ತು ನಾವು ಚಂದ್ರನಲ್ಲಿ ಹೋದ್ವಿ, ಮಂಗಳನಲ್ಲಿ ಹೋದ್ವಿ, ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂತ ಹೊಸ ತಂತ್ರಜ್ಞಾನ ಬಂದಿದೆ. ಅದು ಇಡೀ ಪ್ರಪಂಚದ ಸರ್ವನಾಶಕ್ಕೆ ಕಾರಣ ಆಯಿತು ಅಂತ. ಯಾಕಂದ್ರೆ ಅದಕ್ಕೆ ಮಾನವನ ಸಹಾಯವೇ ಬೇಡ, ಇಡೀ ಎಲ್ಲವನ್ನೂ ಕೂಡ ತನ್ನನ್ನು ತಾನು ನಿಯಂತ್ರಿಸಿರುವಂತಹ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಲೋಕದಲ್ಲಿ ನಾವಿದ್ದೇವೆ. ಈ ವರ್ಷದ ಹೊಸ ತಂತ್ರಜ್ಞಾನದ ಆವಿಷ್ಕಾರ ಅದು. ಹೀಗೆಲ್ಲ ಇದ್ರೂ ಕೂಡ ಯಾವುದೇ ತಂತ್ರಜ್ಞಾನಗಳಿಗೆ, ಯಾವುದೇ ಬುದ್ಧಿಮತ್ತೆಗೆ, ಯಾವುದೇ ಕೌಶಲ್ಯಕ್ಕೆ ಕೂಡ ಒಂದು ರಕ್ತವನ್ನ ಹೊಸದಾಗಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಲ್ಲೇ ಹರಿದಾಡುವಂತಹ ರಕ್ತವನ್ನ ಮತ್ತೊಬ್ಬರು ಅಗತ್ಯವಿರುವ ಮನುಷ್ಯನಿಗೆ ಕೊಡುವ ಮೂಲಕ ಅವನ ಜೀವನ ಉಳಿಸಲಿಕ್ಕೆ ನಾವು ನೆರವಾಗ್ತೀವಲ್ಲ, ಅಂತಹ ದಾನಕ್ಕಿಂತ ದೊಡ್ಡ ದಾನ ಯಾವುದಿಲ್ಲ. ಹೀಗಾಗಿ ರಕ್ತದಾನಿಗಳನ್ನು ನಾವು ಅತ್ಯಂತ ದೊಡ್ಡ ದಾನಿಗಳು ಅಂತ ನಾವು ಇದು ಕರೀತಾ ಇದ್ದೇವೆ. ಒಬ್ಬ ಮನುಷ್ಯನ ಜೀವ ಉಳಿಸೋದು ಉಂಟಲ್ಲ, ಒಬ್ಬ ಮನುಷ್ಯನ ಜೀವಕ್ಕೆ ಅಗತ್ಯವಾದಂತಹ ರಕ್ತವನ್ನು ನೀಡುವುದು ಉಂಟಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯ ಮತ್ತೊಂದಿಲ್ಲ. ಅವನೇ ನನ್ನ ಪ್ರಕಾರ ಸಮಾಜದಲ್ಲಿ ಒಬ್ಬ ಸೂಪರ್ ಹೀರೋ ಆಗಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಯೋಗ್ಯನಾಗಿರ್ತಾನೆ. ಸೊ ಇಲ್ಲಿ ಬಂದಿರುವಂತಹ ಎಲ್ಲ ರಕ್ತದಾನಿಗಳು ಕೂಡ ನೀವು ಸೂಪರ್ ಹೀರೋಗಳು ಅಂತ ಹೇಳುವ ಒಂದು ಭಾವನೆಯನ್ನ ಬೆಳೆಸ್ಕೊಂಡಾಗ ಇಂಥವರ ಸಂಖ್ಯೆ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾ ಕರುಂಬಯ್ಯ ಮಾತನಾಡಿ, ಮಡಿಕೇರಿಯಲ್ಲಿ ಜಿಲ್ಲಾಸ್ಪತ್ರೆ ವಿಸ್ತಾರಗೊಂಡು ಇನ್ನಷ್ಟು ಸೌಲಭ್ಯ ಹೊಂದಿದ ಬಳಿಕ ರೋಗಿಗಳ ದಾಖಲಾತಿ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಲೇ ಇದೆ. ಹೀಗಾಗಿ ರಕ್ತಕ್ಕಾಗಿ ಬೇಡಿಕೆ ಕೂಡ ಏರಿಕೆಯಾಗಿದೆ. ಪ್ರತಿ ತಿಂಗಳು ಜಿಲ್ಲಾ ರಕ್ತನಿಧಿಗೆ 500 ಯೂನಿಟ್ ರಕ್ತದ ಅಗತ್ಯವಿದ್ದು, ತಿಂಗಳಿಗೆ ರಕ್ತ ಸಂಗ್ರಹಣೆಯ ಕನಿಷ್ಠ 10 ಶಿಬಿರಗಳ ಮೂಲಕ ಪ್ರತಿ ಶಿಬಿರದಿಂದಲೂ 50 ಯೂನಿಟ್ ರಕ್ತ ಸಂಗ್ರಹ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದರು. ವಾರ್ಷಿಕವಾಗಿ ಕೊಡಗು ಜಿಲ್ಲೆಯಲ್ಲಿ ಕನಿಷ್ಠ 100 ರಕ್ತ ಸಂಗ್ರಹಣಾ ಶಿಬಿರದ ಅನಿವಾರ್ಯತೆ ಇದ್ದು, ಈ ನಿಟ್ಟಿನಲ್ಲಿ ರಕ್ತ ಸಂಗ್ರಹಣೆಗೆ ಜಿಲ್ಲೆಯಾದ್ಯಂತ ಜನರು ಸಹಕಾರ ನೀಡಬೇಕೆಂದು ಕೋರಿದರು. ರಕ್ತ ದಾನ ಮಾಡಿದ್ರೆ ಸಾಕಷ್ಟು ಜನರ ರೋಗಿಗಳ ಜೀವವನ್ನು ನೀವು ಉಳಿಸ್ತೀರಿ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅತಿಥಿಗಳು ಹೇಳಿದ ಹಾಗೆ ನಿಮಗೆ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ. ಹಳೆ ರಕ್ತ ಹೋಗಿ ಹೊಸ ರಕ್ತ ಉತ್ಪತ್ತಿ ಆಗ್ತಾ ಇರ್ತದೆ, ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆ ಆಗ್ತಾ ಹೋಗ್ತದೆ, BP, ಶುಗರ್ ಇಂತಹ ಕಾಯಿಲೆಗಳನ್ನು ನಿಯಂತ್ರಣಗೊಳಿಸುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನ ತಡೆಗಟ್ಟಲು ಸಹಕಾರಿಯಾಗುತ್ತೆ, ಹೃದಯಾಘಾತ ಆಗೋದನ್ನು ತಡೆಗಟ್ಟಲು ಸಹಕಾರಿಯಾಗುತ್ತೆ. ಹೀಗಾಗಿ ಇವನ್ ಕ್ಯಾನ್ಸರ್ ತಡೆಗಟ್ಟಲು ಕೂಡ ಸಹಕಾರಿಯಾಗುತ್ತೆ ಅಂತ ಇತ್ತೀಚಿನ ಒಂದು ವರದಿ ಕೂಡ ಹೇಳ್ತಾ ಇದೆ. ಹಾಗಾಗಿ ನೀವು ನಿರಂತರವಾಗಿ ಕನಿಷ್ಠ ಒಂದು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ರಕ್ತದಾನ ಮಾಡಿ. ಇಂತಹ ಶಿಬಿರಗಳು ನಾವು ಜಿಲ್ಲಾದ್ಯಂತ ನಿರಂತರವಾಗಿ ಮಾಡ್ತಾ ಇರ್ತೇವೆ. ಅಂತಹ ಸಂದರ್ಭವನ್ನು ನೀವು ಬಳಸಿಕೊಂಡು ಮುಂದೆ ಬಂದು ಇದು ನಮ್ಮ ಒಂದು ಜವಾಬ್ದಾರಿ ಅಂತ ತಿಳ್ಕೊಂಡು, ಯಾಕೆಂದ್ರೆ ಇದೊಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಗಿರ್ತದೆ. ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆಯ ಅಧ್ಯಕ್ಷ ಪಿಜಿ ಸುಕುಮಾರ್ ಮಾತನಾಡಿ, ಈ ಶಿಬಿರದಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುತ್ತಿರುವುದು ಶ್ಲಾಘನೀಯ ಬೆಳವಣಿಗೆಯಾಗಿದ್ದು, ಮುಂದಿನ ಶಿಬಿರಗಳಿಗೆ ಬರುವ ರಕ್ತದಾನಿಗಳಿಗೆ ಪ್ರಯಾಣ ವೆಚ್ಚವನ್ನು ಸಂಸ್ಥೆ ವತಿಯಿಂದ ಭರಿಸಲಾಗುತ್ತದೆ ಎಂದು ಘೋಷಿಸಿದ್ರು. ಜಿಲ್ಲೆಯಾದ್ಯಂತಲಿನ ಕಾಲೇಜುಗಳಿಗೆ ತೆರಳಿ ರಕ್ತದಾನದ ಮಹತ್ವವನ್ನು ತಿಳಿಸುವುದಲ್ಲದೆ ರಕ್ತದಾನಕ್ಕೆ ಪ್ರೇರೇಪಣೆ ಮಾಡುವ ಉದ್ದೇಶವೂ ಇದೆ ಎಂದು ಸುಕುಮಾರ್ ಹೇಳಿದ್ರು. ಇದರ ಒಂದು ಕಾರ್ಯಕ್ರಮ
ನಾವು ಈ ಬಾರಿಯಿಂದ ಮಹಿಳೆಯರಿಗೆ ವಿಶೇಷವಾಗಿ ರಕ್ತದಾನ ಮಾಡುವ ಒಂದು ಪ್ರೇರೇಪಣೆ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಇವತ್ತಿನಿಂದ ಅನುಷ್ಠಾನಗೊಳ್ತಾ ಇದೆ. ಅದರ ಮೊದಲ ಭಾಗವಾಗಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ನಮ್ಮ ನಿರ್ದೇಶಕಿಯಾಗಿರುವಂತಹ ಶ್ರೀಮತಿ ಲೀಲಾವತಿ ಮೇಡಮ್ ಅವರು ಮೊದಲ ಬಾರಿಗೆ ಅವರು ರಕ್ತದಾನ ಮಾಡುವುದು ಪ್ರಥಮ, ಹಾಗೂ ಇಂದಿನ ಕಾರ್ಯಕ್ರಮದ ರಕ್ತದಾನದ ಉದ್ಘಾಟಕರು ಕೂಡ ಅವರೇ ಆಗಿದ್ದು ಇವತ್ತು ಅವರು ಈ ಒಂದು ಶಿಬಿರದಲ್ಲಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದು ಮಹಿಳೆಯರಿಗೆ ಒಂದು ಮಾದರಿಯಾಗಿ ಮಹಿಳೆಯರನ್ನು ಹೆಚ್ಚು ರಕ್ತ ನೀಡಲು ಪ್ರೋತ್ಸಾಹಿಸುವ ಒಂದು ನಮ್ಮ ಉದ್ದೇಶ ಕೂಡ ಆಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಯಾರಾದರೂ ರಕ್ತದಾನ ಮಾಡುವವರು ಇದ್ದರೆ ಬೇರೆ ಹಳ್ಳಿಗಳಿಂದೆಲ್ಲ ಬರಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅಂತೇಳಿ ಆದರೆ ನಮ್ಮ ನಿರ್ದೇಶಕರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾರಾದರೂ ಬರಲಿಕ್ಕೆ ವಾಹನ ಭತ್ಯೆ ಅಥವಾ ಬಸ್ ಚಾರ್ಜ್ ಅಥವಾ ಆಟೋ ಚಾರ್ಜ್ ಬೇಕಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಅದನ್ನು ಕೂಡ ಭರಿಸಲಿಕ್ಕೆ ನಾವುಗಳು ತಯಾರಾಗ್ತಾ ಇದ್ದೇವೆ. ಕೊಡಗು ಬ್ಲಡ್ ಡೋನರ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷ ಖಲೀಲ್ ಕ್ರಿಯೇಟಿವ್ ಮಾತನಾಡಿ, ಭಾರತದಾದ್ಯಂತ ಎಲ್ಲಿಯೇ ಅಗತ್ಯವಿದ್ರೂ ರಕ್ತದಾನ ನೀಡುವ ನಿಟ್ಟಿನಲ್ಲಿ ರಕ್ತದಾನಿಗಳ ಬೃಹತ್ ಸಂಸ್ಥೆ ಹೊಂದಿರುವುದಾಗಿ ಮಾಹಿತಿ ನೀಡಿದ್ರಲ್ಲದೆ, ರಕ್ತದಾನಿಗಳಿಗಾಗಿ ಎಲ್ಲಾ ರಕ್ತದಾನ ಸಂಬಂಧಿತ ಸಂಘ ಸಂಸ್ಥೆಗಳನ್ನು ಒಂದೇ ವೇದಿಕೆಯಡಿ ತರುವ ನಿಟ್ಟಿನಲ್ಲಿಯೂ ಪ್ರಯತ್ನ ಸಾಗಿದೆ. ಹೀಗಾದಾಗ ವಿಳಂಬರಹಿತವಾಗಿ ಅಗತ್ಯವಿರುವ ರೋಗಿಗೆ ಅಗತ್ಯವುಳ್ಳ ರಕ್ತ ಅತ್ಯಂತ ಶೀಘ್ರವಾಗಿ ದೊರಕಲಿದೆ ಎಂದು ಅವರು ಹೇಳಿದರು. ಎಮರ್ಜೆನ್ಸಿ ಇದ್ದಾಗ ಅರೇಂಜ್ ಮಾಡೋದು. ಆಗ ನಮಗೆ ಒಂದು ಸಂಸ್ಥೆ ಸಿಕ್ಕಿದೆ, ಕೊಡಗು ಬ್ಲಡ್ ಡೋನರ್ಸ್ ಹೇಳಿ. ಆಗ ಅದರಲ್ಲಿ ಒಂದು ಸ್ಟ್ರಕ್ಚರ್ ಪ್ಲಾನ್ ಸಿಕ್ತು. ನಾವು ಫಸ್ಟ್ ಮಡಿಕೇರಿ ಕೊಡಗು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾತ್ರ ಅರೇಂಜ್ ಮಾಡ್ತಾ ಇದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ನಾವು ಒಂದು ಸ್ವಲ್ಪ ವಿಸ್ತೀರ್ಣ ಮಾಡಿಕೊಂಡ್ರೆ ಸ್ವಲ್ಪ ಜನ ಜಾಸ್ತಿ ತಿಳ್ಕೊಂಡ್ವಿ. ಈಗ ನಾವು ಕರ್ನಾಟಕದ ಎಲ್ಲ ಮೂಲೆಗಳು ಬ್ಲಡ್ ಅರೇಂಜ್ ಮಾಡಲಿಕ್ಕೆ ಅರೇಂಜ್ ಆಗಿದೆ. ಅಲ್ಲಿಂದ ಈಗ ಇಂಡಿಯಾದ ಯಾವ ಮೂಲೆಯಿಂದ ನಮಗೆ ಬ್ಲಡ್ ಬೇಕಿರೋ ನಮಗೆ ಕಾಲ್ ಬರ್ತಾ ಇದೆ. ಅಷ್ಟು ಬೆಳೆದಿದ್ದೀವಿ. ಮಾಡಲಿಕ್ಕೆ ಸಣ್ಣ ಒಂದು 21 ಜನ ಮೆಂಬರ್ಸ್ ನಾವು ಕೆಲಸ ಮಾಡ್ತಿರೋದು. ಅಂದ್ರೆ ಅರೇಂಜ್ ಮಾಡೋ ಒಂದು ಕೆಪಬಲ್ ಆಗುತ್ತೆ. ಅದೊಂದು ಯೂನಿಟಿ ಆದರೆ ಅದಕ್ಕೆ ನಮ್ದೊಂದು ಹೊಸ ಒಂದು ಪ್ಲಾನ್ ಮಾಡ್ತಾ ಇದ್ವಿ. ಎಲ್ಲ ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಒಂದು ಯೂನಿಟ್, ಒಂದು ಪ್ಲಾಟ್ಫಾರ್ಮ್. ಹೆಸರು ಯಾವುದೇ ಇರಲಿ, ಯಾರೇ ಪ್ರೆಸಿಡೆಂಟ್ ಆಗಿಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ನಮಗೆ ರಕ್ತಗಳ ಕೊರತೆ ಎಲ್ಲೂ ಆಗಬಾರದು. ಅದಕ್ಕೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡಲಿಕ್ಕೆ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಕೊಡಗು ಬ್ಲಡ್ ಡೋನರ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮೊಹಮ್ಮದ್ ಅಂಜುಮ್ ಮಾತನಾಡಿ, ಕರ್ನಾಟಕ ಬ್ಲಡ್ ಹೆಲ್ಪ್ ಲೈನ್ ಅವರ ಸಹಕಾರ ಕೂಡ ತಮ್ಮ ಸಂಸ್ಥೆಗೆ ದೊರಕಿರುವುದು ಹೆಮ್ಮೆ ತಂದಿದೆ ಎಂದರು. 4,000ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಈ ಸಂಸ್ಥೆ 15,000ಕ್ಕೂ ಹೆಚ್ಚು ಬಾರಿ ಕರ್ನಾಟಕದಾದ್ಯಂತ ರಕ್ತದಾನವನ್ನು ಮಾಡಿರುತ್ತದೆ ಮತ್ತು 10ಕ್ಕೂ ಹೆಚ್ಚು ಬಾರಿ ಕ್ಯಾಂಪ್ ಅನ್ನು ನಡೆಸುತ್ತದೆ. ರಕ್ತದ ಮಹತ್ವವೆಂದರೆ ರಕ್ತ ಕೇವಲ ಜೀವನ ಉಳಿಸುವುದಲ್ಲದೆ ರಕ್ತ ದಾನ ಮಾಡುವಂತವರಿಗೆ ಕೊಲೆಸ್ಟ್ರಾಲ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ ಅಥವಾ ಸ್ಟ್ರೋಕ್ ಆಗಲಿ ಇಂತಹ ಡಿಸೀಸಸ್ಗಳಿಂದ ಅವಾಯ್ಡ್ ಮಾಡುವುದು ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ಮಡಿಕೇರಿ ರೋಟರಿ ಸಂಸ್ಥೆಯ ಅಧ್ಯಕ್ಷ ಸುದೈ ನಾಣಯ್ಯ, ಮಡಿಕೇರಿಯ ಎಚ್ಡಿಎಫ್ಸಿ ಬ್ಯಾಂಕ್ ಆಪರೇಷನ್ ಮ್ಯಾನೇಜರ್ ನಾರಾಯಣ ರಾಜೇಂದ್ರ, ನೇತ್ರ ಆಪ್ಟಿಕಲ್ಸ್ ಮಾಲೀಕರಾದ ಅಫ್ಸಾನ್, ಡಾಕ್ಟರ್ ವಿನಾಯಕ್ ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ ಕೊಡಗು ಬ್ಲಡ್ ಡೋನರ್ ಸಂಘದ ಪ್ರಗತಿಗೆ ಕಾರಣಕರ್ತರಾದವರನ್ನು ಸನ್ಮಾನಿಸಲಾಯಿತು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಮೊಹಮ್ಮದ್ ಅಂಜುಮ್, ನಿಕಟಪೂರ್ವ ಅಧ್ಯಕ್ಷ ಖಲೀಲ್ ಕ್ರಿಯೇಟಿವ್, ಸಂಸ್ಥೆಯ ಉಪಾಧ್ಯಕ್ಷ 85 ಸಲ ರಕ್ತದಾನ ಮಾಡಿದ ದಾಖಲೆಗೆ ಕಾರಣರಾದ ಅಶ್ರಫ್, ಸಂಸ್ಥೆಯ ಸದಸ್ಯ ಉನೈಸ್ ಅವರುಗಳನ್ನು ಸನ್ಮಾನಿಸಲಾಯಿತು. ರಕ್ತದಾನ ಶಿಬಿರದಲ್ಲಿ 100 ಮಂದಿ ರಕ್ತದಾನ ಮಾಡಿದ್ರೆ, ಹೈದರಾಬಾದ್ನಲ್ಲಿದ್ದ ಮಡಿಕೇರಿ ಮೂಲದ ಅಣ್ಣ ತಂಗಿ ಕೂಡ ಶಿಬಿರಕ್ಕಾಗಿ ಮಡಿಕೇರಿಗೆ ಬಂದು ರಕ್ತದಾನ ಮಾಡಿದ್ದು ವಿಶೇಷವಾಗಿತ್ತು. ಕೊಡಗು ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ರಾಮಪ್ಪ 52ನೇ ಬಾರಿ ರಕ್ತದಾನ ಮಾಡಿ ಗಮನ ಸೆಳೆದ್ರು. ಅನೇಕ ಮಹಿಳೆಯರು ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿದ್ರು. ಇದೇ ಸಂದರ್ಭ ನೇತ್ರ ತಪಾಸಣಾ ಶಿಬಿರ ಕೂಡ ಆಯೋಜಿಸಲಾಗಿತ್ತು. ಅಗತ್ಯವುಳ್ಳವರಿಗೆ ನೇತ್ರ ಆಪ್ಟಿಕಲ್ಸ್ ಮೂಲಕ ಕನ್ನಡಕಗಳನ್ನು ಉಚಿತವಾಗಿ ನೀಡಲಾಯಿತು. ಟಿವಿ1 ನ್ಯೂಸ್, ಮಡಿಕೇರಿ.